ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಖಂಡ ಆರ್ಯಾವೃತದ ಗುರುಪರಂಪರೆಗೆ ಭಕ್ತಿಯಿಂದ ತಲೆಬಾಗಿ ಈ ಕ್ಷೇತ್ರದ ಅಧಿಷ್ಠಾತ್ರ ದೇವತೆಗಳಿಗೆ ವಂದಿಸಿ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಪಾಲ್ಗೊಳ್ಳುತ್ತಿರುವಂತಹ ಪೋಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರೆ, ಮಾತೃವಂದನ ಅನ್ನುವಂತಹ ಕಾರ್ಯಕ್ರಮವನ್ನು ಯಾಕೆ ಆಯೋಜಿಸಬೇಕಾಯಿತು ಅನ್ನುವ ಪ್ರಶ್ನೆಗೆ ಉತ್ತರ ನನ್ನ ಮುಂದಿನ ಮಾತುಗಳಲ್ಲಿ ನಿಮಗೆ ಸಿಗುತ್ತಾ ಹೋಗ್ತದೆ. ಆದರೆ ಈ ಕಾರ್ಯಕ್ರಮ ಆರಂಭ ಆಗಬೇಕಿದ್ರೆ ನಮಗೆ ಮೊಟ್ಟ ಮೊದಲು ನೆನಪಿರಬೇಕಾದ್ದೇನು ಅಂತಂದ್ರೆ, ಯಾಕೆ ಅಮ್ಮನನ್ನು ದೇವರು ಅಂತಾರೆ, ಯಾಕೆ ಅಪ್ಪನನ್ನು ದೇವರು ಅಂತಾರೆ, ಯಾಕೆ ಪಾಠ ಮಾಡಿದ ಶಿಕ್ಷಕರನ್ನೆಲ್ಲ ದೇವರು ಅಂತಾರೆ. ಆ ದೇವರು ಅಂತ ಕರೆಯುವುದಕ್ಕೊಂದು ಕಾರಣ ಬೇಕಲ್ಲ. ಹಾಗಿದ್ರೆ ಭವ್ಯ ಭಾರತೀಯ ಪರಂಪರೆಯಲ್ಲಿ ಇವರನ್ನೆಲ್ಲ ದೇವರು ಅಂತ ಗೌರವಿಸ್ತಾ ಬದುಕು ಕಟ್ಟಿಕೊಂಡವರೆಲ್ಲ ಇವತ್ತು ಯಾವ ಜಾಗದಲ್ಲಿ ನಿಂತಿದ್ದಾರೆ ಅಲ್ಲ, ಗಂಡು ಹೆಣ್ಣು ಸೇರಿದ್ರೆ ಮಕ್ಕಳಾಗ್ಬಿಡ್ತಾರೆ ಅಂತ ಅನ್ನೋ ಭಾವಕ್ಕೆ ಅಪ್ಪ ಅಮ್ಮ ಲೆಕ್ಕಕ್ಕಿರಬೇಕಾದವರೇನಲ್ಲ. ನಮ್ಮ ಕೈಕಾಲು ಗಟ್ಟಿ ಆದ್ರೆ ನಾವು ಗಟ್ಟಿಯಾಗಿ ಬಿಟ್ಟ ಮೇಲೆ ಅವ್ರು ಇದ್ರು ಒಂದೇ ಇಲ್ದಿದ್ರು ಒಂದೇ ಅಂತ ಯೋಚನೆ ಮಾಡಿದವರೆಲ್ಲ ಎಲ್ಲಿದ್ದಾರೆ? ಅಲ್ಲ, ಸ್ಕೂಲಿಗೆ ಒಂದು ಫೀಸ್ ಕಟ್ಟಿದ್ರಾಯ್ತು, ಅವ್ರ ಕೆಲಸ ಅವ್ರು ಪಾಠ ಮಾಡುತ್ತಾರೆ, ಆಮೇಲೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ ಅಂತ ಯೋಚನೆ ಮಾಡಿದವರೆಲ್ಲ ಯಾವ ಪ್ರಪಾತಕ್ಕೆ ಹೋಗಿ ಬಿದ್ದಿದ್ದಾರೆ ಅನ್ನೋದರ ಕಥೆ ನಿಮ್ಮ ಮುಂದೆ ಹೇಳಬೇಕು ನಾನು. ಹಾಗಾಗಿ ಭಾರತೀಯ ಪರಂಪರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯಾರು ನಮ್ಮ ಬದುಕಿನ ಉಳಿಯುವಿಕೆಗೆ ಕಾರಣ ಆಗುತ್ತಾರೆ, ಯಾರು ನಮ್ಮ ಬದುಕಿನ ಸಂತೋಷಕ್ಕೆ ಕಾರಣ ಆಗ್ತಾರೆ, ಯಾರು ನಮ್ಮ ಬದುಕಿನ ಸಾರ್ಥಕತೆಗೆ ಪ್ರೇರಣೆ ಆಗುತ್ತಾರೆ, ಅಂಥವರನ್ನೆಲ್ಲ ದೇವರು ಅಂತ ಗೌರವಿಸಿದ ಭವ್ಯ ಪರಂಪರೆ ಭಾರತದ್ದು. ಅಂತಹ ಒಂದು ಶ್ರೇಷ್ಠ ಪರಂಪರೆಯನ್ನು ನೀವು ಇಡೀ ಜಗತ್ತಿನಲ್ಲಿ ನೋಡಬೇಕಾದ್ರೆ ಅದು ಭಾರತದಲ್ಲಿ ಮಾತ್ರ ಸಾಧ್ಯ ಅನ್ನುವುದು ಅತ್ಯಂತ ಸಂತಸದ ಸಂಗತಿ. ಇಷ್ಟೆಲ್ಲ ಹೇಳಬೇಕಿದ್ರೆ ಭಾರತ ಅಂದ್ರೆ ಏನು? ಯಾಕೆ ಭಾರತ ಅನ್ನುವ ಶಬ್ದವನ್ನೇ ಮೊದಲು ಮಾತಾಡಬೇಕು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಬದುಕಿನಲ್ಲಿ ಒಂದು ವಿಷಯ ಗೊತ್ತಿರಬೇಕಂತೆ, ನಾನಿವತ್ತು ಎಲ್ಲಿ ಬಂದು ನಿಂತಿದ್ದೇನೆ ಅಂತ. ಎಲ್ಲಿ ನಿಂತಿದ್ದೇನೆ ಅಂದ್ರೆ ಕಾಲೇಜ್ ಗ್ರೌಂಡ್ ಅಲ್ಲಿ ಬಂದು ನಿಂತಿದ್ದೇವೆ, ಕಾಲೇಜ್ ಕ್ಯಾಂಪಸ್ ಒಳಗಿದ್ದೇವೆ ಅನ್ನುವುದಲ್ಲ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದ್ರೆ ನಾವು ಭಾರತದಲ್ಲಿದ್ದೇವೆ ಅನ್ನೋ ಕಾರಣಕ್ಕೆ ನಮಗೆ ಸಂತೋಷ ಇರಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ. ಬಹುಶಃ ನಮ್ಮ ಮಕ್ಕಳಿಗೆ ಹೆಸರಿಟ್ಟಿದ್ದೇವೆ, ನಮಗೂ ಒಂದು ಹೆಸರಿದೆ. ನಮ್ಮ ಹೆಸರಿನ ಅರ್ಥ ಏನು ಅಂತ ಕೇಳಿದ್ರೆ ಎಷ್ಟು ಜನಕ್ಕೂ ಗೊತ್ತಿದೆಯೋ ಗೊತ್ತಿಲ್ವೋ, ನನಗಂತೂ ಗೊತ್ತಿಲ್ಲ. ಆದ್ರೆ ತಮಾಷೆ ಏನು ಅಂತಂದ್ರೆ, ಹಿಂದೆ ಎಲ್ಲ ದೇವರ ಹೆಸರನ್ನು ಇಡ್ತಿದ್ರಂತೆ, ಆಮೇಲೆ ಒಳ್ಳೆಯ ಕನಸುಗಳಿಂದ ಮಕ್ಕಳಿಗೆಲ್ಲ ಹೆಸರಿಡ್ತಿದ್ರಂತೆ. ಉದಾಹರಣೆ ಹೇಳಬೇಕಾದ್ರೆ ನೋಡಿ, ಇಲ್ಲಿ ನಂದೀಶ ಹೊಸಮಠ ಅಂತ ಹೆಸರಿಟ್ಟಿದ್ದಾರೆ, ಶಿವನಿಗೆ ಸಂಬಂಧಪಟ್ಟ ಹೆಸರದು. ಇನ್ನೊಬ್ಬರು ಶಿವಾನಂದ ಅಂತ ಹೆಸರಿಟ್ಟಿದ್ದಾರೆ. ಶಿವ ಅಂದ್ರೆ ಈಶ್ವರ ಅಂತ ಅರ್ಥ ಇದೆ, ಮತ್ತೆ ಒಳ್ಳೆದು ಅಂತ ಅರ್ಥ ಇದೆ, ಮಂಗಲಕರ ಅಂತ ಅರ್ಥ ಇದೆ. ಹಾಗಾಗಿ ಒಳಿತನ್ನು ಮಾಡ್ತಾ ಆನಂದವನ್ನು ಕಾಣುವಂತಾಗ್ಲಿ ನನ್ನ ಮಗು ಅನ್ನೋ ಕಾರಣಕ್ಕೆ ಶಿವಾನಂದ ಅಂತ ಹೆಸರಿಟ್ಟಿರಬಹುದೇನೋ. ಆ ಮುಂದಕ್ಕೆ ವೆಂಕಟೇಶ್ ಕಾರವಿ ಅಂತ ಒಂದು ಹೆಸರಿದೆ. ವೆಂಕಟೇಶಯ್ಯ ಅಂದ್ರು ಅಂದ್ರೆ ತಿರುಪತಿಯ ಒಡೆಯ, ನಿಮಗೆಲ್ಲ ಗೊತ್ತಿರುವಂತದ್ದೇ. ಇನ್ನು ಪ್ರಕಾಶ ನಾಯಕ ಅಂತ ಹೆಸರು. ಪ್ರಕಾಶ ಅಂದ್ರೆ ವಿಶೇಷವಾಗಿ ಬೆಳಗಬಲ್ಲವನು ಅಂತ ಅರ್ಥ ಇದೆ. ಇನ್ನು ಕೃಷ್ಣರೆಡ್ಡಿ ಅಂತ ಇದೆ. ಕೃಷ್ಣ ಅಂದ್ರೆ ಭಗವಂತನ ಅವತಾರಗಳಲ್ಲೂ ಒಂದು, ಜಗತ್ತಿಗೆ ಗೀತೆಯನ್ನು ಬೋಧಿಸಿದವನು ಅಂತ ಗೊತ್ತಿದೆ. ಯಾವ ಹೆಸರಲ್ಲೂ ಕೂಡ ಅಪಭ್ರಂಶ ಅನ್ನೋದಿಲ್ಲ. ಆದ್ರೆ ಇವತ್ತು ವಾತಾವರಣ ಹೇಗೆ ಬಂದು ಮುಟ್ಟಿದೆ ಗೊತ್ತಾ? ಒಂದು ಮಗು ಹುಟ್ಟಿದ ತಕ್ಷಣ ನಾಮಕರಣ ಮಾಡಬೇಕಿದ್ರೆ ಅಪ್ಪ ಮತ್ತು ಅಮ್ಮನ ಹೆಸರನ್ನ ಜೊತೆಗೆ ಸೇರಿಸಿ ಅದರಲ್ಲಿರುವ ಅಕ್ಷರಗಳನ್ನ ಆಯ್ಕೆ ಮಾಡಿ ಹೆಸರಿಡಬೇಕು ಅಂತ ಒಂದು ವಾದ.
ಮೊದಲನೇ ಮಗುವಿಗೆ ಒಂದು ಹೆಸರಿಟ್ರೆ ಅದೇ ಸಾಮ್ಯತೆ ಇರುವ ಹೆಸರನ್ನು ಇನ್ನೊಂದು ಮಗುವಿಗೆ ಇಡಬೇಕು ಅಂತ ಇನ್ನೊಂದು ಹೋರಾಟ. ತಮಾಷೆ ಏನು ಅಂತಂದ್ರೆ, ಗಂಡ ಹೆಂಡತಿಯ ಹೆಸರನ್ನು ಸೇರಿಸಿ ಮನೆಗೆ ಹೆಸರಿಟ್ಟಿದ್ದರಂತೆ. ಮನೆಯ ಹೆಸರು ಅನುದಿನ. ಅನುದಿನ ಅನ್ನೋದಕ್ಕೆ ಏನರ್ಥ? ಯಾವಾಗಲೂ ಅಂತ ಅರ್ಥ ಅಷ್ಟೇ. ಏನ್ ಆಶೆ ಇದೆ ಅದರ ಹಿಂದೆ? ಅದಕ್ಕಿಂತಲೂ ತಮಾಷೆ ಏನು ಗೊತ್ತಾ? ಒಂದು ಹೆಣ್ಣು ಮಗು ಹುಟ್ಟಿತು ಅಂತ ಮಗುವಿಗೆ ರೇಷ್ಮಾ ಅಂತ ಹೆಸರಿಟ್ರಂತೆ. ರೇಷ್ಮಾ. ಎರಡನೇದು ಹೆಣ್ಣು ಮಗು ಹುಟ್ಟಿತು. ಏನ್ ಹೆಸರಿಡಬೇಕು ಅಂತ ಯೋಚನೆ ಮಾಡಿ ಮಾಡಿ ಇವರಿಗೆ ನಾಮಕರಣ ದಿವಸ ನೆನಪಾಗ್ಲಿಲ್ಲ. ನಾಮಕರಣ ಮಾಡಿಸ್ಬೇಕಾದ್ರೆ ಪುರೋಹಿತರ ಹತ್ರ ಹೇಳ್ತಾರಂತೆ, ಸರ್ ಶ್ಲೇಷ್ಮಾ ಅಂತ ಇಡಬಹುದಾ ಅಂತ. ಶ್ಲೇಷ್ಮಾ ಅಂದ್ರೆ ಸಿಂಬಳ ಅಂತ ಅರ್ಥ. ಮೊದಲನೇ ಮಗು ರೇಷ್ಮಾ ಆದ್ರೆ ಎರಡನೇ ಮಗು ಶ್ಲೇಷ್ಮಾ ಆಗೋದು ಹೇಗೆ? ಅಂದ್ರೆ ಈ ಹೊಂದಾಣಿಕೆ ಮಾಡುವ ಭರಾಟೆಯಲ್ಲಿ ನಮಗೆ ಗೊತ್ತಿಲ್ಲದೆ ಹೋಯ್ತು. ಹರಿದಾಸರು, ಧಾರ್ಮಿಕ ಚಿಂತಕರೆಲ್ಲ ತುಂಬಾ ತಮಾಷೆ ಮಾಡುತ್ತಾರೆ. ಮನೆಯಲ್ಲಿ ಮಕ್ಕಳ ಹೆಸರನ್ನು ಕರೀತಾರೆ, ಅವ್ರ ಮನೆಯಲ್ಲಿ ನಾಯಿ ಕರೀತಾರೋ ಮಗುನ ಕರೀತಾರೋ ಗೊತ್ತಾಗೋದಿಲ್ಲ ಅಂತ ವ್ಯಂಗ್ಯ ಮಾಡುತ್ತಾರೆ. ಯಾಕೆಂದ್ರೆ ನಾವು ಮಾಡ್ತಾ ಇರುವ ಮುದ್ದುತನ ಆಶಯವನ್ನ ಕಳಚಿಕೊಂಡು ಬಿಟ್ಟಿದೆ ಅಂತ. ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳಬೇಕು ಅಂತಂದ್ರೆ, ನನ್ನ ಮಗಳಿಗೆ ನಾಮಕರಣ ಮಾಡಬೇಕಿದ್ರೆ ಶ್ರೀ ವೈಷ್ಣವಿ ಅಂತ ಹೆಸರಿಟ್ಟು. ಯಾಕೆ ಹಾಗಿಟ್ರಿ ಅಂತ ಕೇಳಿದ್ರು. ವೈಷ್ಣವಿ ಅಂತ ಕರೆಯೋದಕ್ಕೆ ಕಷ್ಟ ಆಗುವವರು ನೀವು ಶ್ರೀ ಅಂತ ಒಂದಕ್ಷರವಾದರೂ ಕರೀರಿ. ಯಾಕೆ ಅಂದ್ರೆ ಶ್ರೀ ಅಂತಂದ್ರೆ ಭಾರತೀಯ ಪರಂಪರೆಯಲ್ಲಿ ಶ್ರೇಷ್ಠವಾದ ಅಕ್ಷರವೂ ಹೌದು, ಶ್ರೇಷ್ಠವಾದ ಶಬ್ದವೂ ಹೌದು. ಯಾಕೆ ಅಂದ್ರೆ ಶ್ರೀ ಅಂದ್ರೆ ಲಕ್ಷ್ಮೀ ಅಂತ ಅರ್ಥ. ಲಕ್ಷ್ಮೀ ಪದ್ಮಾಲಯ ಪದ್ಮ ಕಮಲಾ ಶ್ರೀ ಹರಿಪ್ರಿಯ ಇಂದಿರಾ ಲೋಕಮಾತಾ ಮಾ ರಮ ಮಂಗಲ ದೇವತಾ ಅಂತ ಲಕ್ಷ್ಮಿಗಿರುವ ಹೆಸರುಗಳಲ್ಲಿ ಶ್ರೀ ಅನ್ನುವುದು ದೇವಿಯ ಹೆಸರು. ಹಾಗಾಗಿ ಉದ್ದ ಮಗಳೇ ವೈಷ್ಣವಿ ಅಂತ ಕರೆಯೋದಕ್ಕೆ ಕಷ್ಟ ಆದ್ರೆ ಶ್ರೀ ಅಂತ ಕರೀರಿ, ಹೆಸರು ಅಪಭ್ರಂಶ ಆಗೋದಿಲ್ಲ ಅಂತ. ಇದನ್ನ ನಿಮ್ಮ ಮುಂದೆ ಹೇಳಿದ್ಯಾಕೆ ಅಂದ್ರೆ, ಹೆಸರಿನ ಅರ್ಥ ನಮ್ಗೆ ಗೊತ್ತಿರಬೇಕು. ಆ ಹೆಸರಿನ ಅರ್ಥ ಅದು ಸಾರ್ಥಕವಾಗುವಂತೆ ನಮ್ಮ ಬದುಕಿರಬೇಕು. ಹಾಗಾಗಿ ಭಾರತ ಅನ್ನುವ ಹೆಸರನ್ನು ನಾವು ಯಾಕೆ ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೆ, ನಿಮಗೆ ಗೊತ್ತಿರಲಿ, ಅತ್ಯಂತ ಧೈರ್ಯದಿಂದ ನಾನು ಹೇಳಬಲ್ಲೆ, ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಹೆಸರು ಯಾವ ದೇಶದ್ದು ಅಂತ ಕೇಳಿದ್ರೆ ಅದು ನಮ್ಮ ದೇಶ ಭಾರತದ ಹೆಸರು ಅಂತ. ಯಾಕೆ? ನಾನು ಸಭೆಯಲ್ಲಿ ಕೇಳ್ತಿದ್ದೆ, ಭಾರತ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ. ಯಾರೂ ಕೈ ಎತ್ತುತ್ತಿರಲಿಲ್ಲ. ಒಂದ್ ದಿವಸ ಒಂದ್ ಸಣ್ಣ ಮಗು ಕೈ ಎತ್ತಿತು. ಬಾ ಮಗ ಹೇಳು ಅಂತ ಮೈ ಕೊಟ್ರೆ ಮಗು ಹೇಳುತ್ತದೆ, ಭಾರತ ಅಂದ್ರೆ 3 ಅಕ್ಷರ ಇದೆ ಸರ್. ಬಾ ಅಂದ್ರೆ ಭಾವ, ರ ಅಂದ್ರೆ ರಾಗ, ತ ಅಂದ್ರೆ ತಾಳ ಅಂತು. ಖುಷಿ ಆಯ್ತು ನನಗೆ. ಯಾಕೆ ಅಂದ್ರೆ ಭಾವ ರಾಗ ತಾಳಗಳು ಮೇಳೈಸಿದಾಗ ಸಂಗೀತ ಆಗ್ತದೆ. ಒಬ್ಬ ಮನುಷ್ಯನ ಬದುಕು ಸಂಗೀತವಾಗುವುದಿದ್ರೆ ಅದು ಭಾರತದಲ್ಲಿ ಮಾತ್ರ ಸಾಧ್ಯ. ಯಾಕೆ ಅಂದ್ರೆ ಸಂಗೀತದ ನಡುವೆ ಅಪಸ್ವರ ಬರಬಾರದಲ್ಲ. ನೀವು ವಿದೇಶಗಳ ಕಡೆ ಹೋದ್ರೆ ಅವರು ಬೇರೆ ಬೇರೆ ರೀತಿಗಳಲ್ಲಿ ಸಾಧನೆ ಮಾಡುತ್ತಾರೆ. ಆದ್ರೆ ಪ್ರೀತಿ, ಪ್ರೇಮ, ಪ್ರಣಯ, ಅಪ್ಪ ಅಮ್ಮ, ಗುರು ಶಿಷ್ಯ, ಈ ಸಂಬಂಧಗಳ ಮೌಲ್ಯವನ್ನು ಎತ್ತಿ ತೋರಿಸಿದ್ದು ಕಡಿಮೆ ಅಂತ ನಮಗನ್ನಿಸ್ತದೆ. ಆದ್ರೆ ಭವ್ಯ ಭಾರತದಲ್ಲಿ ಯಾರು ದೇವರು? ನಮಗೆ ಹೆತ್ತ ಅಮ್ಮ ದೇವರು, ಜನ್ಮ ಕೊಟ್ಟ ಅಪ್ಪ ದೇವರು, ವಿದ್ಯೆ ಕಲಿಸಿದ ಗುರುಗಳು ದೇವರು. ಬೀಸುವ ಗಾಳಿ, ಹರಿಯುವ ನೀರು, ಉರಿಯುವ ಬೆಂಕಿ, ಕಾಣುವ ಬೆಟ್ಟ ಗುಡ್ಡ, ಕಣ್ಣ ಮುಂಭಾಗದಲ್ಲಿ ಕಾಣಿಸುವ ಮಣ್ಣು, ಸಂಚರಿಸುವ ಪ್ರಾಣಿ ಪಕ್ಷಿಗಳು, ಸರೀಸೃಪಗಳು ಎಲ್ಲವೂ ನಮ್ಮ ಪಾಲಿಗೆ ದೇವರು. ಯಾವುದು ದೇವರಲ್ಲ ನಮ್ಮ ಪಾಲಿಗೆ. ಹಾಗಾದ್ರೆ ಭಾರತ ಅನ್ನುವ ಶಬ್ದದ ಅರ್ಥ ಒಂದು ಅದಾದ್ರೆ, ಒಂದ್ ದಿವಸ ಗೋಶಾಲೆಗೆ ಹೋಗಿದ್ದು, ತುಂಬಾ ಜನ ತಾಯಂದರು ಸೇರಿದ್ರು. ಕೇಳಿದೆ, ಭಾರತ ಅಂದ್ರೆ ಏನರ್ಥ ಅಂತ. ಅವಾಗ ಒಬ್ರು ತಾಯಿ ಹೇಳ್ತಾರೆ, ಸರ್ ಭಾರತ ಅಂದ್ರೆ ನಮ್ಮ ಭಾರವನ್ನು ತಾಳುವವಳು ಅಂತ ಅವ್ರು ಅರ್ಥ ಕೊಟ್ರು. ಅದು ಸರಿಯಾದ ಅರ್ಥ ಹೌದೋ ಅಲ್ವೋ ಗೊತ್ತಿಲ್ಲ. ಆಶಯ ಬಹಳ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಮೊದಲು ನಮ್ಮ ಭಾರವನ್ನು ತಾಳುವವಳು ನಮ್ಮನ್ನು ಹೆರುವ ತಾಯಿ ಮಾತ್ರ. ನಮ್ಮಮ್ಮ ಈ ಪ್ರಪಂಚಕ್ಕೆ ನಮ್ಮನ್ನು ಹೆತ್ತು ಕೊಟ್ಟ ಮೇಲೆ ಜೀವನ ಪೂರ್ತಿ ನಮ್ಮ ಭಾರವನ್ನು ತಾಳಿಕೊಳ್ಳುವವಳು ತಾಯಿ ಭಾರತಾಂಬೆ ಅನ್ನುವ ಅರ್ಥವನ್ನು ಹೇಳಿದಾಗ ನನಗೆ ಮೈ ರೋಮಾಂಚನ ಅಂತ ಅನ್ನಿಸಿತ್ತು. ಯಾಕೆ ಅಂದ್ರೆ ಈ ದೇಶದಲ್ಲಿ ನಮ್ಮ ಬದುಕಿನುದ್ದಕ್ಕೂ ನಮ್ಮವನ್ನು ಭಾರವನ್ನು ತಾಳ್ತಾ 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 ನಾವು ಈ ಜಗತ್ತಿನಲ್ಲಿ ಇಲ್ಲ ಅಂತ ಆದಾಗ ನಮ್ಮನ್ನು ತನ್ನ ಮಡಿಲೊಳಗೆ ಮಲಗಿಸಿಕೊಳ್ಳಬಲ್ಲವಳು ತಾಯಿ ಭಾರತಿ. ಆದ್ದರಿಂದ ಭಾರತ ಅನ್ನುವ ಶಬ್ದದ ಅರ್ಥ ಚಂದ ಅಂತ ನನಗನ್ನಿಸಿತ್ತು. ಖುಷಿ ಅನ್ನಿಸ್ಬೇಕಲ್ಲ.
ಭಾರತೀಯ ಪರಂಪರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಭಾರತಕ್ಕಾಗಿ ಹೋರಾಟ ಮಾಡಿದ ವೀರ ಯೋಧನೊಬ್ಬ ವೀರ ಮರಣವನ್ನು ಹೊಂದಿದಾಗ ಅವನನ್ನು ಸತ್ತು ಹೋದ ಅಂತ ನಾವು ಹೇಳಲೇ ಇಲ್ಲ, ಅವ ಮಣ್ಣಿನಲ್ಲಿ ಮಣ್ಣಾಗಿ ಹೋದ ಅಂತ ನಾವು ಹೇಳಲಿಲ್ಲ. ಅದರ ಬದಲಿಗೆ ತಾಯಿ ಭಾರತೀಯ ಸಂತೋಷಕ್ಕಾಗಿ ಹೋರಾಟ ಮಾಡಿದ ವೀರಯೋಧ ತಾಯಿ ಭಾರತೀಯ ಮಡಿಲಲ್ಲಿ ಹಾಯಾಗಿ ಮಲಗಿ ನಿದ್ರಿಸ್ತಾ ಇದ್ದೇನೆ ಅಂತ ಭಾವಿಸಿದೆವಲ್ಲ ನಾವು, ಅಂತಹ ಭಾವನೆಗಳಿಗೆ ಬೆಲೆ ಕೊಟ್ಟ ದೇಶ ಭಾರತ. ಹಾಗಾಗಿ ನಮಗೆ ಭಾರತದಲ್ಲಿ ಅಮ್ಮ ದೇವರಾದದ್ದು. ಹಿರಿಯರು ಹೇಳ್ತಾರೆ, ಭ ಅಂದ್ರೆ ಭಾತಿ ಸರ್ವೇಶು ವೇದೇಶು, ಅಂದ್ರೆ ಜ್ಞಾನದ ಬೆಳಕಿನಿಂದ ಬೆಳಗಿದ ದೇಶ. ನಮ್ಮಲ್ಲಿ ಅಪೂರ್ವವಾದಂತಹ ಜ್ಞಾನ ಪರಂಪರೆ ಇದೆ. ರತಿಹಿ ಸರ್ವೇಶು ಜಂತುಷು, ಎಲ್ಲರಿಗೂ ನಾವು ಸಂತೋಷವನ್ನು ಕೊಡುವ ಪ್ರಯತ್ನ ಮಾಡಿದ್ದೇ ಹೊರತು ಯಾರಿಗೆ ನೋವು ಕೊಡುವ ಯೋಚನೆಯನ್ನೇ ಮಾಡದವರಲ್ಲ. ಯಾಕೆಂದ್ರೆ ಭವ್ಯ ಭಾರತದ ಇತಿಹಾಸವನ್ನು ನೀವು ನೋಡಿದ್ರೆ ಎಷ್ಟೆಷ್ಟು ಶತ್ರುಗಳು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ರು, ಅನ್ಯಾಯ ಮಾಡಿದ್ರು, ನಮ್ಮ ತಾಯಂದಿರನ್ನ ಅತ್ಯಾಚಾರ ಮಾಡಿದ್ರು. ಆದರೆ ನಮ್ಮ ಭಾರತ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡಿದ್ದಕ್ಕೆ ಇತಿಹಾಸವೇ ಇಲ್ಲ. ಬೇರೆ ದೇಶದ ಹೆಣ್ಣು ಮಗಳ ಬಗೆಗೆ ಅನ್ಯಾಯದ ಯೋಚನೆ ಮಾಡಿದ್ದಕ್ಕೆ ಇತಿಹಾಸವೇ ಇಲ್ಲವಲ್ಲ. ಕಣ್ಣ ಮುಂದೆ ಬರುವ ಹೆಣ್ಣು ಮಗಳನ್ನು ತನ್ನ ಅಂತರಂಗದಲ್ಲಿ ಅಮ್ಮನಂತೆ ಪೂಜಿಸಬಲ್ಲ ಸಂಸ್ಕೃತಿಯುಳ್ಳ ನೆಲ ಭಾರತ. ತರಣಂ ಸರ್ವತೀರ್ಥಾನಂ, ಸಾವಿರ ಸಾವಿರ ಪುಣ್ಯ ನದಿಗಳಿಗೆ ಜನ್ಮ ಕೊಟ್ಟ ಪಾವನ ಭೂಮಿ ಅನ್ನುವ ಕಾರಣಕ್ಕೆ ಭಾರತ ಅಂತ ಕರೆದರಂತೆ. ಇನ್ನೊಂದೆಡೆಯಲ್ಲಿ ಭಾರತ ಅಂದ್ರೆ ಭರತ ಆಳಿದ ನಾಡು ಅಂತ ಅರ್ಥ ಇದೆ. ಇದನ್ನೆಲ್ಲ ನಿಮ್ಮ ಮುಂದೆ ಇವತ್ತು ಈಗ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಯಾವ ಹೆತ್ತ ತಾಯಿಯನ್ನು ನಾವು ಪೂಜೆ ಮಾಡಿ ನಮ್ಮ ಅಮ್ಮ ನಮಗೆ ದೇವರು ಅಂತ ಭಾವಿಸ್ತೇವೋ, ಹಾಗೆ ನಿತ್ತ ನೆಲವೂ ಕೂಡ ನಮ್ಮ ಜನ್ಮಭೂಮಿ, ಆಕೆ ನಮ್ಮ ಪಾಲಿನ ದೇವರು ಅನ್ನುವುದು ನಮಗೆ ಮೊದಲು ಮನದಟ್ಟಾಗಬೇಕು. ಯಾರಿಗೆ ಈಶಭಕ್ತಿ ಇದ್ದು ದೇಶಭಕ್ತಿ ಇಲ್ವೋ ಅವನ ಈಶಭಕ್ತಿಗೆ ಬೆಲೆ ಇಲ್ಲ. ಯಾರಿಗೆ ದೇಶಭಕ್ತಿ ಇದ್ದು ಈಶಭಕ್ತಿ ಇಲ್ವೋ ಅವನ ದೇಶಭಕ್ತಿಗೆ ಅರ್ಥ ಇಲ್ಲ. ಯಾಕೆ ಅಂದ್ರೆ, ಯಾರು ದೇಶವನ್ನ ಪ್ರೀತಿಸ್ತಾನೆ ಅವನು ಈಶನನ್ನು ಪೂಜಿಸ್ತಾನೆ, ಯಾರು ಈಶನನ್ನು ಶ್ರದ್ಧೆಯಿಂದ ಪೂಜಿಸ್ತಾನೋ ಅವನು ದೇಶವನ್ನು ಪೂಜಿಸಬೇಕಾಗ್ತದೆ. ಯಾಕೆ ಅಂದ್ರೆ ದೇವರು, ಧರ್ಮ, ನಮ್ಮನ್ನು ನೋಡುವುದಕ್ಕೊಬ್ಬ ದೇವರಿದ್ದಾನೆ, ಪ್ರತಿಯೊಬ್ಬರೊಳಗೂ ದೇವರಿದ್ದಾನೆ ಅನ್ನುವ ಸಂದೇಶವನ್ನು ಜಗತ್ತಿಗೆ ಸಾರಿದ ಏಕೈಕ ರಾಷ್ಟ್ರ ಭಾರತ.